ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಬ್ರೈಡಲ್ ಡಿಸೈನು ತುಂಬ ಗ್ರ್ಯಾಂಡಾಗಿ ಸಕ್ಕದಾಗಿ ಬರುತ್ತೆ. ಸೊ ಸ್ಯಾರಿ ಕಾಂಬಿನೇಷನ್ ನೋಡಿ, ಪ್ಯಾರಲ್ ಗ್ರೀನ್ ಮತ್ತು ಸ್ವಲ್ಪ ಮಿಕ್ಸ್ ಡ್ಯೂಯಲ್ ಟೋನ್ ಇದು ಗ್ರೀನ್ ಮತ್ತು ರಾಮ ಗ್ರೀನ್ಗೆ ಸ್ವಲ್ಪ ಬ್ಲೂಷ್ ಆ ಥರ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಇದಕ್ಕೆ ಪ್ಯಾರಲ್ ಗ್ರೀನ್ ತೊಗೋತಾ ಇದ್ದೀನಿ. ಪಲ್ಲು ಬಂದು ಗ್ರೀನ್, ಡಾರ್ಕ್ ಗ್ರೀನ್ ಇದೆ ಅಲ್ವಾ, ಸೊ ಅದಕ್ಕೆ ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರು ನಡೆಯುತ್ತೆ. ಇದಕ್ಕೆ 6 ಆದರೂ ನಡೆಯುತ್ತೆ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡೋಣ. ಸೊ ಇದಕ್ಕೆ ಬಂದು ಕ್ರಿಸ್ಟಲ್ ಬೀಡು ಮತ್ತು ರೌಂಡ್ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ತುಂಬ ರಿಚ್ ಆಗಿ ಬರುತ್ತೆ ಈ ಡಿಸೈನು. ಸ್ಟಾರ್ಟಿಂಗ್ 3 ಚೈನ್ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ ನಂಬರ್ ಬಂದು 10 ಅಥವಾ 11 ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾವುದಾದ್ರೂ ನಡೆಯುತ್ತೆ. ಮತ್ತು 5 ಚೈನ್ ಹಾಕೋಣ. ಇಲ್ಲಿ ಫಸ್ಟು 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ 5 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ 1 ಟೈಮ್ 5 ಚೈನ್, ಇನ್ನೂ 1 ಟೈಮ್ 5 ಚೈನ್ ಹಾಕಿ ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಇಲ್ಲಿ ನಾನು 3-5-5 ಹಾಕಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಆರ್ಚ್ ಆದಮೇಲೂ ನಾವು 3-5-5 3-5-5 ಆ ಥರನೇ ಹಾಕ್ಕೊಂಡು ಹೋಗ್ತೀವಿ. ಸ್ಟಾರ್ಟಿಂಗ್ ಕೂಡ ಅದಕ್ಕೆ 3-5-5 ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ಬೇಗ ಕೂಡ ಆಗೋಗುತ್ತೆ ನಿಮಗೆ. ಗ್ರ್ಯಾಂಡ್ ಲುಕ್ ಬರುತ್ತೆ. ಬ್ರೈಡಲ್ ಡಿಸೈನ್ ಇದು. ಸೊ ಸ್ವಲ್ಪ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡನ್ನ ತೊಗೊಳ್ತಿದ್ದೀನಿ. ಸೊ ಕ್ರಿಸ್ಟಲ್ ಬೀಡ್ ತೊಗೊಳ್ಳೋಣ. 3-5-5 ಚೈನ್ಸ್ ಹಾಕಿ ಲಾಕ್ ಮಾಡಿದ್ಮೇಲೆ ಕ್ರಿಸ್ಟಲ್ ಬೀಡ್ ಹಾಕಿ ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಇವಾಗ ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಕೂಡ ಲಾಕ್ ಮಾಡ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ ಬಟ್ಟೆಗೆ ಕೂಡ. ಸೊ ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇದು ಬೇಕಂದರೆ ಡಬಲ್ ಕಲರು ಹಾಕ್ಬೋದು, 2 ಸ್ಟೆಪ್ಪಲ್ಲೂ ಮಾಡ್ಬೋದು ಇದು. ಸೊ ನಾನು ಹಾಗೆ ಸ್ವಲ್ಪ ಟರ್ನ್ ಮಾಡ್ಕೊಂಡೆಲ್ಲ ಸಿಂಗಲ್ ಸ್ಟೆಪ್ಪಲ್ಲೇ ಫಿನಿಶ್ ಮಾಡಿದ್ದೀನಿ. ಕ್ರಿಸ್ಟಲ್ ಬೀಡ್ ಲಾಕ್ ಆದಮೇಲೆ 5 ಚೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಕ್ರಿಸ್ಟಲ್ ಬೀಡ್ ಲಾಕ್ ಆದ ತಕ್ಷಣ ಫ್ರಂಟ್ ಸೈಡ್ ಇದೆಲ್ಲ 5 ಚೈನ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೋಡಿ, ಅಲ್ಲೇ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ಲ ಬಟ್ಟೆಗೆ, ಅದಕ್ಕೆ ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ಬಟ್ಟೆ ಟರ್ನ್ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಲಾಕ್ ಆಗಿದ ತಕ್ಷಣ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟರ್ನ್ ಮಾಡಿ 2 ಚೈನ್ಸ್ 2 ಅಥವಾ 3 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಸುಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 5 ಚೈನ್ ಗ್ಯಾಪ್ ಏನಿದೆ, ಸೊ ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲು ದಾರನ ತೊಗೊಂಬಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ತೀನಿ ಮತ್ತು 2 ದಾರನ 1 ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1, 2 ದಾರದಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಬರೀ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಈ 5 ಚೈನ್ ಏನಿದೆ ಅದಕ್ಕೆ ಫುಲ್ಲು 13 ಡಬಲ್ ಕ್ರೋಶೆ ಅಂದರೆ 13 ಕಂಬಗಳನ್ನ ಫಿಲ್ ಮಾಡ್ತೀನಿ. ಬೇಕಂದರೆ 12 ಕಂಬ ಕೂಡ ಮಾಡ್ಬೋದು. ನಿಮ್ಗೆ ಸ್ವಲ್ಪ ಲೆಂತಿ ಬರ್ತಾಯಿದೆ, ದೊಡ್ಡದಾಗಿ ಬರ್ತಾಯಿದೆ ಕ್ರೋಶ ಅಂದರೆ, ಆರ್ಚ್ ಅಂದರೆ. ಸೊ 12 ಮಾಡಿ, ಇಲ್ಲ 13, ನಾನಿಲ್ಲಿ 13 ಮಾಡ್ತಾಯಿದ್ದೀನಿ. 13 ಕಂಬ ಮಾಡ್ಕೋತಾ ಇದ್ದೀನಿ. ಆ 13 ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ 5 ಚೈನ್ ಗ್ಯಾಪಲ್ಲಿ. ಸೊ 13 ಕಂಬಗಳನ್ನ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದೇ ಲೆಂತಲ್ಲಿ ಕಂಬಗಳನ್ನ ಮಾಡಿ ಅದು ಕೂಡ ನೋಡಿ ಪಕ್ಕದಲ್ಲಿ ಲೆಫ್ಟಿಗೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. 12 ಕೂಡ ಹಾಕ್ಕೋಬೋದು, ನಾನು ಇಲ್ಲ 13 ಹಾಕಿದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಒಂಚೂರು ಇವಾಗ ಡಿಸೈನ್ನ ಟರ್ನ್ ಮಾಡಬೇಕು. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ ಆಯ್ತಲ್ವ, ಇವಾಗ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗು ಈಗ ಕಂಬಗಳ ಮೇಲೆ ಹೋಲ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ನೀಟಾಗಿ. ಕಂಬಗಳ ಮೇಲೆ ಫಸ್ಟ್ ಕಂಬದ ಮೇಲೆ ಇರೋ ಹೋಲ್ಗೆ ನಾನು ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ನೋಡಿ ನೀಟಾಗಿ ಹೋಲ್ಸ್ ಕಾಣ್ತಾ ಇದೆ. 13 ಕಂಬ ಹಾಕಿದ್ರೆ ಈ ಸಿಂಗಲ್ ಕ್ರೋಶೆ ಮಾಡಬೇಕು. 12 ಕಂಬ ಹಾಕಿದ್ರೆ ಡೈರೆಕ್ಟಾಗಿ ಬೀಡ್ ಹಾಕಬೇಕು. ಸೊ 1 ಕೌಂಟ್ ಕಮ್ಮಿ ಆಗುತ್ತಲ್ವ, ಸೊ ಡೈರೆಕ್ಟಾಗಿ ಬೀಡ್ ಹಾಕೋಣ. ಇವಾಗ ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಅಂದರೆ ಹೋಲ್ ಗ್ಯಾಪ್ಗೆ ನಾನು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಫಸ್ಟು ಹಾಗೆ ಮಾಡಿದೆ. ಸೆಕೆಂಡ್ ಒನ್ಗೆ ನಾನು ಬೀಡ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿದೆ. ಇವಾಗ 3rd ಹೋಲ್ ಗ್ಯಾಪ್ಗೆ
ಹಾಗೆ ಮಾಡೋಣ. ಹಾಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಸತಿ ಹಾಗೆ ಮಾಡಬೇಕು. ಸೊ ಇಲ್ಲಿ ಬೀಡ್ಸ್ ಜಾಸ್ತಿ ಬರಲ್ಲ ಫ್ರೆಂಡ್ಸ್. ಯಾವಾಗಲೂ ಬೀಡ್ಸ್ 1 ಸಿಂಗಲ್ ಕ್ರೋಶೆ 1 ಬೀಡ್ ಆ ಥರ ಹಾಕ್ತಾಯಿದ್ವಿ ಅಲ್ಲ. ಇವಾಗ 2 ಸಿಂಗಲ್ ಕ್ರೋಶೆ 1 ಬೀಡ್ ನೋಡಿ, 1 ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ತೀವಿ. ಸೊ ಇದು ಬಿಟ್ಟು ಇನ್ನೂ 2 ಹಾಕ್ತೀವಿ. ಹಾಗೆ ವಿತ್ ಬೀಡ್ 1 ಟೈಮು, ವಿತೌಟ್ ಬೀಡು ಇವಾಗ 2 ಟೈಮ್ಸ್ ಆ ಥರ. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ನಮಗಿಲ್ಲಿ ಬರೀ 4 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 1 ಸಿಂಗಲ್ ಕ್ರೋಶೆ 1 ಬೀಡ್ ಹಾಕಿದೆ, 1 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ. ಬೀಡ್ ಹಾಕಿದ ತಕ್ಷಣ 2 ಸತಿ ಸಿಂಗಲ್ ಕ್ರೋಶೆ 1 ಬೀಡು, 2 ಸತಿ ಸಿಂಗಲ್ ಕ್ರೋಶೆ 1 ಬೀಡ್ ಆ ಥರ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ, 1 ಬೀಡನ್ನ ಹಾಕ್ತೀನಿ. ಇಲ್ಲಿ ಬರೀ 4 ಬೀಡ್ಸ್ ಬರುತ್ತೆ ಫ್ರೆಂಡ್ಸ್, ನಮಗಷ್ಟೇ 4 ಬರೋ ಥರ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಬೀಡ್ಸ್ ಜಾಸ್ತಿ ಬೇಡ ಅಂದರೆ ಈ ಬೀಡನ್ನ ಸ್ಕಿಪ್ ಮಾಡಿಬಿಡಿ, ಬರೀ ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡು ಹೋಗಿ. ಸೊ ಲಾಸ್ಟ್ವರೆಗೂ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಬೀಡ್ ಬೇಡ ಅಂದರೆ ನಿಮಗೆ ಫೈನಲ್ ಲುಕ್ ನೋಡಿ, ಇಲ್ಲೇನಾದ್ರು ಬೀಡ್ ಬೇಡ ಅನಿಸಿದ್ರೆ ನೀವು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆಸ್ನ ಮಾಡ್ಕೊಂಡೋಗಿ. 13 ಕಂಬ ಇದೆ ಅಲ್ಲ, ಬ್ಯಾಕ್ ಸೈಡಿಂದನೂ 13 ಸಿಂಗಲ್ ಕ್ರೋಶೆ ಬರುತ್ತೆ. ನೀವು ಹಾಗೆ ಮಾಡ್ಕೊಂಡು ಹೋಗಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಬೇಕು ಇವಾಗ. ಸೊ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಹಾಕಿಬಿಟ್ಟು. ಸೊ ಡಿಸೈನ್ ಈ ರೀತಿ ಇದೆ ಅಲ್ವಾ. ಇವಾಗ ಮತ್ತೆ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಆದ ತಕ್ಷಣ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅಲ್ಲಿ ಏನು 2 ಚೈನ್ ಹಾಕಿದ್ದೀವಿ ಅಲ್ಲೇ ಅದೇ ಹೋಲಿಗೆ ನೋಡಿ. ಸೊ ಅದೇ ಹೋಲಿಗೆ ನಾನು ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. 2 ಚೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಹೋಲ್ ಕಾಣುತ್ತೆ ಕೆಳಗಡೆ. ಸೊ ಅದೇ ಹೋಲ್ಗೆ ನಾನು ಒಂದು ಕಂಬ ಮಾಡ್ತೀನಿ, ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆ ಸೇಮ್ ಹೋಲಿಗೆ ನೀಡಲ್ ಹಾಕಿ ದಾರ ಅಂತಂದು 2ರಲ್ಲಿ 1 2 ಚೈನು 1 ಕಂಬ ಮಾಡ್ತೀನಿ ಫ್ರೆಂಡ್ಸ್. 2 ಚೈನ್ 1 ಕಂಬ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೋತೀನಿ. ಸೊ 2 ಚೈನು 1 ಕಂಬ ಮಾಡಿ ಮತ್ತೆ 2 ಚೈನ್ ಹಾಕಿ ಇವಾಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 2 ಚೈನು ಡಬಲ್ ಕ್ರೋಶೆ ಒಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ದಾರ ಅಂತಂದು 2ರಲ್ಲಿ 1 2 ದಾರದಲ್ಲಿ 1 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇಲ್ಲಿ 2 ಟೈಮ್ಸ್ ಮಾಡ್ತೀವಿ. 2 ಚೈನ್ 1 ಡಬಲ್ ಕ್ರೋಶೆ, ಮತ್ತೆ ಅದ್ರ ಮೇಲೆ 2 ಚೈನ್ 1 ಡಬಲ್ ಕ್ರೋಶೆ, ಈ ರೀತಿ ಮಾಡ್ತಾಯಿದ್ದೀನಿ. ಕನ್ಫ್ಯೂಸ್ ಆಗೋದೇನು ಬೇಡ. ಸೊ 1 ಕಂಬ ಆದ ತಕ್ಷಣ ಮತ್ತು ಇವಾಗ ನೀಡಲ್ನ ಹಾಗೆ ಇಟ್ಕೊಂಡು 1 ಬೀಡನ್ನ ಹಾಕ್ತೀನಿ, ಇದು ರೌಂಡ್ ಬೀಡು. ಸೊ ಸ್ಮಾಲ್ ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ತಕೊಂಡು ಏನು ಕಂಬ 2 ಚೈನ್ ಮಧ್ಯದಲ್ಲಿ ನಾವು ಕಂಬ ಮಾಡಿದ್ವಿ ಅದೇ ಕಂಬದ ಮೇಲೆ ಅದೇ ಗ್ಯಾಪಲ್ಲಿ ನೋಡಿ 2ರಲ್ಲಿ 1 ದಾರ ಮಾಡ್ಕೊಳ್ಳೋದು, ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 2 ದಾರದಲ್ಲಿ 1 ಮಾಡ್ಕೊಳ್ಳೋದು. ಸೊ ಆ ಥರ ಬೀಡನ್ನ ಹಾಕ್ತೀನಿ ನಾನು. ಮತ್ತು ಅದೇ ಗ್ಯಾಪಲ್ಲಿ ಇನ್ನೂ 1 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ದಾರ ಇರುತ್ತಲ್ವ, 2 ದಾರ 1 2 ದಾರ 1 ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 2 ದಾರದಲ್ಲಿ 1. ಸೊ ಇವಾಗ ಒಂದು ಪೆಟಲ್ ಟೈಪ್ ಫಾರ್ಮ್ ಆಯ್ತು ನಮಗೆ. ಸ್ಲ್ಯಾಂಟಿಂಗ್ ಆರ್ಚು ಪೆಟಲ್ ಯಾವ್ದಾರು ಅದು ಚಿಕ್ಕದು. ಸೊ ಮತ್ತೆ ಇದಾದ ತಕ್ಷಣ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಇಲ್ಲಿ ಬೀಡ್ಸ್ ಏನು ಹಾಕಿದ್ವಿ ಫ್ರೆಂಡ್ಸ್ ಅದರ ಪಕ್ಕ 2 ಹೋಲ್ ಗ್ಯಾಪ್ ಕಾಣುತ್ತೆ. ಫಸ್ಟ್ ಒನ್ಗೆ ಬೀಡ್ ಪಕ್ಕದಲ್ಲಿರೋದಕ್ಕೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 1 ಕಂಬ ಮಾಡ್ಕೋತೀನಿ. ಸೊ 1 ಕಂಬ ಮಾಡ್ಕೊಳ್ತೀನಿ. 1 ಕಂಬ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್. ಸ್ಟಾರ್ಟಿಂಗ್ ಮಾತ್ರ ನೀವು 2 ಚೈನ್ ಕಂಬ ಮಾಡ್ಕೋಬೇಕು, ಮತ್ತೆ ಇನ್ನೂ ಒಂದು ಸತಿ 2 ಚೈನ್ 1 ಕಂಬ ಮಾಡ್ಕೋಬೇಕು. ಆಮೇಲೆಲ್ಲ ಆರಾಮು, ಕನ್ಫ್ಯೂಸ್ ಆಗಲ್ಲ. 1 ಕಂಬ ಹಾಕಿ 2 ಚೈನ್ ಹಾಕಿ ಸೊ ಈ ರೀತಿ ಇನ್ನೂ 1 ಕಂಬ ಹಾಕ್ತೀನಿ. ಇನ್ನೊಂದು ಕಂಬ ಆದ ತಕ್ಷಣ 2 ಚೈನ್ ಆದ ತಕ್ಷಣ 1 ಡಬಲ್ ಕ್ರೋಶೆ ಮಾಡಿದ ತಕ್ಷಣ ನೀಡಲ್ಗೆ ಬೀಡನ್ನ ಹಾಗೆ ಹಾಕಬೇಕು. ನೋಡಿ 2ರಲ್ಲಿ 1 ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮಿಕ್ಕಿದ್ದ 2ರಲ್ಲಿ 1 ಮಾಡ್ಬೋದು. ಬೇಕಂದರೆ ಥ್ರೆಡ್ಡಿಗೆ ನೀವು ಬೀಡ್ಸ್ನ ಮುಂಚೆನೇ ಪೋಣ್ಸ್ ಇಟ್ಕೋಬೋದು ಫ್ರೆಂಡ್ಸ್. ಹಾಗೆ ಕೂಡ ನೀವು ಬೀಡನ್ನ ಅಂದರೆ ಥ್ರೆಡ್ಡಿಂದ ತೊಗೊಂಡು ಬೀಡನ್ನ ಹಾಕ್ಬೋದು. ಬೀಡ್ ಹಾಕಿದ ತಕ್ಷಣ 1 ಕಂಬ ಮಾಡ್ತೀರಾ ಅಲ್ವಾ, ಅದು ಬಿಟ್ಟು ಇನ್ನೂ 2 ಕಂಬ ಮಾಡಿ ಕಂಪ್ಲೀಟ್ ಮಾಡಬೇಕು ಆ ಪೆಟ್ಟಲ್ಲು. ನೆಕ್ಸ್ಟ್ ಕಂಬನ ನಾವು ನೆಕ್ಸ್ಟ್ ಬೀಡ್ ಆದ ತಕ್ಷಣ ಇರೋ ಹೋಲ್ ಗ್ಯಾಪಿಗೆ ಮಾಡ್ಕೊಳ್ಳೋದು. ಸೊ ಅಲ್ಲಿ ಕೂಡ 2 ಚೈನ್ಸ್ ಹಾಕೋದು, 1 ಕಂಬ ಮಾಡಿಬಿಟ್ಟು ಬೀಡನ್ನ ಹಾಕೋಣ. 1 ಕಂಬ ಆದ ತಕ್ಷಣ ನೀಡಲ್ನ ಈ ರೀತಿ ಇಟ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ 2ರಲ್ಲಿ 1
ದಾರನಿಗೆ ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಕಂಬ ಮಾಡ್ಕೊಳ್ಳೋಣ. ಇದು ಬಿಟ್ಟು ಇನ್ನೂ 2 ಕಂಬ ಮಾಡ್ತೀನಿ. ಸೊ ಒಟ್ಟಿನಲ್ಲಿ ಸೆಂಟ್ರಲ್ಲಿ ಬೀಡ್ ಬರಬೇಕು, ನಾವು ಆ ಥರ ಮಾಡ್ಕೋಬೇಕು. ಸೊ ದಾರಕ್ಕೆ ಬೀಡ್ಸ್ ಪೋಣಿಸ್ಕೊಳ್ಳೋರು ಆ ಥರನೇ ಮಾಡ್ಬೋದು, ಇಲ್ಲ ಆ ಥರ ಪೋಣಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸೊ ಈ ರೀತಿ ಮಾಡ್ಕೋಬೋದು. ನೀಡಲ್ಗೆ ನಾವು ಡೈರೆಕ್ಟಾಗಿ ಬೀಡನ್ನ ಹಾಕಿ ಸೆಂಟ್ರಲ್ಲಿ ಬರೋ ಥರ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬೀಡ್ ಆದ ತಕ್ಷಣ ಬರೋ ಹೋಲ್ ಗ್ಯಾಪ್ಗೆ ನಾನು ಕಂಬ ಮಾಡ್ತೀನಿ. ಅದಾದಮೇಲೆ 2 ಚೈನ್ಸ್ ಹಾಕೋಣ. 2 ಚೈನ್ಸ್ ಹಾಕಿ ಒಂದು ಕಂಬ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕಿ ಈ ಬೀಡ್ದು ಒಂದು ಕಂಬ, ಬೀಡ್ ಸೆಂಟ್ರಲ್ಲಿ ಬರಬೇಕಲ್ಲ, ಕಂಬ ಮಾಡಿ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ತೀನಿ ಸೇಮ್ ಗ್ಯಾಪ್ಗೆ. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು. ಸೊ ಸೇಮ್ ಆಯ್ತಲ್ವ ಇವಾಗ. ಸೊ ಲಾಸ್ಟ್ ಒನ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶೆ ಇದೆ ಫ್ರೆಂಡ್ಸ್, ಅಲ್ಲಿಗಾದರೂ ಮಾಡ್ಬೋದು. ನೀವು 13 ಕಂಬ ಮಾಡಿದ್ರೆ ಅಲ್ಲಿ ಸಿಂಗಲ್ ಕ್ರೋಶೆಗೆ ಮಾಡ್ಕೋಬೋದು. 12 ಕಂಬ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ನೋಡಿ ಸಾರಿಗೆ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಆ ಗ್ಯಾಪಲ್ಲಿ ನಾನು ನೀಡಲ್ಲಿ ಹಾಕಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ತುಂಬ ನೀಟಾಗಿ ಬರುತ್ತೆ, ಡಿಸೈನು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಲಾಸ್ಟ್ ಒನ್ನು ಮಾಡಿದ್ದೀನಿ ಪೆಟ್ಟಲ್ಲು, ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು 4 ಬೀಡ್ಸ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅಲ್ಲಿ ಟ್ರಯಾಂಗಲ್ ಬರುತ್ತೆ ನೋಡಿ, 4 ಟ್ರಯಾಂಗಲ್ಸು, ಅಲ್ಲಿ ಸೆಂಟ್ರಲ್ ಒಂದೊಂದು ಬೀಡ್ ಇರುತ್ತೆ ಅಂತ ನಾನು ಹಾಕಿದ್ದೀನಿ. ಬ್ಯಾಕ್ ಸೈಡಿಂದ 4 ಬೀಡ್ಸ್ ಹಾಕ್ತೆ ಅಲ್ವಾ, ಸೊ ಅಲ್ಲೊಂದು ಟ್ರಯಾಂಗಲ್ ಟೈಪ್ ಸೆಂಟ್ರಲ್ಲಿ ಬೀಡ್ ಬರಲಿ ಅಂದ್ಬಿಟ್ಟು ಹಾಕಿದ್ದಷ್ಟೇ. ಸೊ ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ಟೋನ್ ಚೈನ್ ಬಾಲ್ ಚೈನ್ ಏನೋ ಸ್ಟಿಕ್ ಮಾಡ್ಕೋಬೋದು. ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಅದು ಇಲ್ಲಿ 5 ಪೆಟಲ್ಸ್ ನಮಗೆ ಬರುತ್ತೆ, 4 ಬೀಡ್ಸ್ ಬರುತ್ತೆ. ಸೊ ಟ್ರಯಾಂಗಲ್ ಶೇಪಲ್ಲಿ ಖಾಲಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲೂ ಒಂದು ಚಿಕ್ಕ ಬೀಡ್ ಹಾಕಿದ್ದೀನಿ. ಸೊ ಓವರಾಲ್ ನಿಮಗೆ ವಿಡಿಯೋಗಿಂತ ತುಂಬ ಲುಕ್ಕಾಗಿರ್ತದೆ ಡೈರೆಕ್ಟಾಗೆ, ಬೇಕಂದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಸೊ ಮತ್ತೆ 3 ಚೈನ್ ಹಾಕಿದೆ, 3 ಚೈನ್ ಹಾಕಿಬಿಟ್ಟು 5 ಚೈನ್ ಹಾಕ್ತೀನಿ, ಇನ್ನೂ 1 ಟೈಮ್ 5 ಚೈನ್ ಹಾಕ್ತೀನಿ. ಹೇಳ್ದೆ ಅಲ್ಲ ಫ್ರೆಂಡ್ಸ್, 3 ಚೈನ್ 5 ಚೈನ್ 5 ಚೈನ್. ಸೊ ಈ ರೀತಿ ಮಾಡ್ಕೋಬೇಕು. 1 ಟೈಮ್ 3 ಚೈನ್ 2 ಟೈಮ್ಸ್ 5 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಸೆಂಟ್ರಲ್ಲಿ ಅಂದರೆ ಫಸ್ಟ್ 5 ಚೈನ್ಗೆ ನಮಗೆ ಕುಚ್ಚು ಬರುತ್ತೆ. ಸೊ ಅಲ್ಲಿ ಕುಚ್ಚು ಬರುತ್ತೆ ನಮಗೆ. 3 ಚೈನ್ ಏನಕ್ಕೆ ಹಾಕ್ಸಿದ್ದೀನಿ ಅಂದರೆ ಅಲ್ಲೂ ಕೂಡ 5 ಹಾಕಿದ್ರೆ ತುಂಬ ಗ್ಯಾಪ್ ಆಗಿಬಿಡುತ್ತೆ ಅಂದ್ಬಿಟ್ಟು 3 ಚೈನ್ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಕರೆಕ್ಟ್ ಮೆಜರ್ಮೆಂಟ್ ಟೈಪು ತುಂಬ ನೀಟಾಗಿ ಬರುತ್ತೆ, ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಆ ಸೈಡ್ 5 ಚೈನಲ್ಲಿ, ಮಧ್ಯದ ಈ ಸೈಡ್ 5 ಚೈನಲ್ಲಿ. ಮತ್ತು ಇವಾಗ ಡೈರೆಕ್ಟಾಗೆ ಸ್ವಲ್ಪ ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡನ್ನ ಹಾಕೋಣ. ಕ್ರಿಸ್ಟಲ್ ಬೀಡ್ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಬೀಡನ್ನ ನೀವು ಕೂಡ ಹಾಕೋಬೋದು. ಸೊ ಮ್ಯಾಚ್ ಆಗೋ ಕಲರ್ ಕಾಂಬಿನೇಷನ್ಸ್ಗೆ ಸ್ಯಾರಿಗೆ ಕ್ರಿಸ್ಟಲ್ ಬೀಡ್ ತುಂಬ ಚೆನ್ನಾಗಿರುತ್ತೆ. ಗ್ರೀನಿಗೆ ಚೆನ್ನಾಗಿತ್ತು, ಸೊ ಅದಕ್ಕೆ ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಆಮೇಲೆ 5 ಚೈನ್ ಹಾಕ್ತೀನಿ. ಬ್ಯಾಕ್ ಸೈಡಿಂದ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಮತ್ತು ಡಿಸೈನ್ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಈ 5 ಚೈನ್ ಗ್ಯಾಪ್ ಒಳಗಡೆ ನಾನು 13 ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಳ್ತೀನಿ. 13 ಕಂಬಗಳನ್ನ ಫಿಲ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸ್ವಲ್ಪ ಟರ್ನ್ ಮಾಡಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಮತ್ತೆ 2 ಸತಿ ಹಾಗೆ ವಿತೌಟ್ ಬೀಡನ್ನ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತು ವಿತ್ ಬೀಡ್ ಹಾಕಿ ಪಕ್ಕದಲ್ಲೇ ಒಂದು ಗ್ಯಾಪ್ ಬಿಡಬೇಡಿ ಫ್ರೆಂಡ್ಸ್, ಎಲ್ಲದಕ್ಕೂ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಹಾಗೆ 4 ಬೀಡ್ಸ್ ಬರುತ್ತೆ, ಪ್ರತಿಯೊಂದಕ್ಕೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿ ಟರ್ನ್ ಮಾಡಿ ಡಿಸೈನು. ಇಲ್ಲಿ 2 ಚೈನ್, ಅದೇ ಪಾಯಿಂಟಿಗೆ ಒಂದು ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಮಾತ್ರ ಈ ಥರ ಕನ್ಫ್ಯೂಸಿಂಗ್ ಇದೆ. ಸೊ ನೀವು ಹಾಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ನೋಡೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಥರ ಕಾಣಿಸುತ್ತೆ. ಮತ್ತು 2 ಚೈನ್ ಹಾಕ್ತೀವಿ, ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬನ ಈ ಏನು 2 ಚೈನು ಒಂದು ಕಂಬ ಮಾಡಿದ್ವಿ ಅದ್ರ ಒಳಗಡೆ ನಾನು ಕಂಬ ಮಾಡ್ತೀನಿ. ಇವಾಗ ಒಂದು ಬೀಡ ಹಾಕೋಣ ನೋಡಿ, ನೀಡಲ್ನ ಹಾಗೆ ಇಟ್ಕೋಬೇಕು, ಒಂದು ಬೀಡನ್ನ ಹಾಕಬೇಕು. ಸೂಜಿ ಮೇಲೆ ದಾರ ಸುತ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೋತೀನಿ.
ಬೀಡನ್ನ ಇನ್ಸರ್ಟ್ ಮಾಡಿ ಇನ್ನೆರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಇನ್ನೆರಡು ಕಂಬಗಳನ್ನ ಸೇಮ್ ಗ್ಯಾಪಲ್ಲಿ ಫಿಲ್ ಮಾಡ್ತೀನಿ. ಸೇಮ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಸ್ವಲ್ಪ ದೊಡ್ಡದಾಗಿ ಸ್ಲ್ಯಾಂಟಿಂಗ್ ಆರ್ಚಸ್ ನಿಮ್ಗೇನು ಬರುತ್ತೆ, ಜಾಸ್ತಿ ಏನು ಸಾರಿಗೆ ಇಡ್ಸಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 18 to 20 ಇಡ್ಸುತ್ತೆ, ಅಷ್ಟೇ ಕುಚ್ಚು ಬರುತ್ತೆ. ಸೊ ನಿಮಗೆ ಅಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ, ಡಿಸೈನ್ ಕೂಡ ಲುಕ್ ಆಗಿರುತ್ತೆ. ಇವಾಗ ಟ್ರೆಂಡೇ ಅಲ್ಲ ಸ್ಲ್ಯಾಂಟಿಂಗ್ ಆರ್ಚಸ್ಸು. ಸೊ ಸುಮಾರು ಜನ ಸ್ಲ್ಯಾಂಟಿಂಗ್ ಆರ್ಚ್ ಕೇಳ್ತಾರೆ. ಯಾವ ರೀತಿ ಹಾಕಿದ್ರು ಸ್ಲ್ಯಾಂಟಿಂಗ್ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಪ್ರತಿಯೊಂದು ಕಡೆನೂ ಪೆಟಲ್ಸ್ ಹಾಕ್ಕೊಂಡು ನೋಡಿ ಲಾಕ್ ಮಾಡಿದ್ದೀನಿ, ಮತ್ತು 3 ಚೈನ್ 5 ಚೈನ್ 5 ಚೈನ್ ಮಾಡಿದ್ದೀನಿ. ಸೊ ಈ ರೀತಿ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿದೆ ಡಿಸೈನು. ಮೇಲ್ಗಡೆ ಪೆಟಲ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಆರ್ಚಿಗೆ ಮಾಡಿರ್ತಾ ಇರ್ತೀವಿ ಅಲ್ವಾ, ಸೊ ಇವಾಗ ಸ್ಲ್ಯಾಂಟಿಂಗ್ ಆರ್ಚಿಗೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದನ್ನು ನಾರ್ಮಲ್ ಆರ್ಚ್ ಥರನಾದ್ರು ಹೀಗೆ ಮಾಡ್ಕೋಬೋದು, ಇಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಆದರೂ ಹೀಗೆ ಮಾಡ್ಕೋಬೋದು. ನಾರ್ಮಲ್ ಆರ್ಚ್ ಮಾಡಿದ್ರೆ ನಾವು ಇಲ್ಲಿ ಗಂಟ ಬರಬೇಕು, ಅಂದರೆ ರೈಟ್ ಸೈಡ್ ಸಾರಿ ಗಂಟ ಬರಬೇಕು, ಅವಾಗ ನಾರ್ಮಲ್ ಆರ್ಚ್ ಬಂದುಬಿಡುತ್ತೆ ಸೇಮ್ ಕಲರಲ್ಲಿ. ಇಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಅಂದರೆ ಮಧ್ಯದಲ್ಲೇ ಕಟ್ ಮಾಡ್ತೀವಿ. ಸೊ ಎಂಡ್ವರೆಗೂ ಇದೇ ರೀತಿ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಲಾಸ್ಟಲ್ಲಿ ನನಗೆ ಕುಚ್ಚು ಬಂದಿಲ್ಲ, ಆರ್ಚೆ ಎಂಡ್ ಆಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ವಿಡಿಯೋಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬಟ್ ಇನ್ನೂ ಬ್ರೈಟ್ ಆಗಿದೆ ಸ್ಯಾರಿ ಕೂಡ, ಡಿಸೈನ್ ಕೂಡ. ಸೊ ಗ್ರೀನು ಅಷ್ಟೇ, ರಾಮ ಗ್ರೀನ್ ಹೋಗ್ಬಿಟ್ಟು ಬ್ಲೂ ಕಾಣ್ತಾ ಇದೆ. ಅದು ಕಾಂಬಿನೇಷನ್ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸೋದು ಡೈರೆಕ್ಟಾಗಿ. ಸೊ ಫೈನಲಾಗಿ ಈ ರೀತಿ ಇದೆ. ಅದು ಚೆನ್ನಾಗಿ ಬಂದಿತ್ತು ಡಿಸೈನು. ನಿಮ್ಗೆ ಇನ್ನೂ ಬೇಕಂದರೆ ಆ 4 ಬೀಡ್ ಸ್ಕಿಪ್ ಮಾಡಿಬಿಟ್ಟು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಆ ಥರ ಕೂಡ ಸ್ಟಿಕ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಆದರೂ ನೀವು ಮಾಡ್ಕೋಬೋದು. ಸೊ ಓವರಾಲ್ ಹೀಗಿದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡೋದನ್ನ ಮರಿಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 7 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನಾರ್ಮಲ್ ಕುಚ್ಚು ಬದಲು ಒಂದು ಬೀಡಿಟ್ಟು ಲೆಂತಿ ಕುಚ್ಚು ಕೂಡ ನೀವು ಕಟ್ಕೋಬೋದು, ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಓವರಾಲ್ ಫೈನಲ್ ಲುಕ್ ಹೇಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಈಸಿ ಕೂಡ, ಬೇಗ ಕೂಡ ಆಗೋಗುತ್ತೆ. ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 hours 3 hours ಒಳಗಡೆ ಎಲ್ಲ ಮುಗಿದೋಗುತ್ತೆ ಈ ಡಿಸೈನು, ಬ್ರೈಡಲ್ ಲುಕ್ಕು. ಸೊ ಖಂಡಿತ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.